ನೆಲಮಂಗಲ ತಾಲೂಕಿನ ಬೆಟ್ಟಹಳ್ಳಿ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಲೂಟಿ ಮಾಡಲಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಕೆರೆಯ ಜಾಗದಲ್ಲಿ 2 ಜೆಸಿಬಿಗಳ ಮೂಲಕ ಮಣ್ಣು ತೆಗೆಯಲಾಗ್ತಾ ಇದ್ದು, ಲಾರಿಗಳಲ್ಲಿ ಮಣ್ಣು ತುಂಬಿಕೊಂಡು ಸಾಗಿಸಲಾಗ್ತಾ ಇದೆ ಎಂಬ ಆರೋಪವೂ ಕೇಳಿಬಂದಿದೆ. ಕೆರೆಯ ಮಣ್ಣನ್ನ ಯಾರು ಯಾವ ಅನುಮತಿ ಪಡೆದು ತೆಗೆದುಕೊಳ್ತಿದ್ದಾರೆ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಮೂಡಿದೆ. ಇನ್ನು ಕೈಗಾರಿಕೆಗಳಿಗೆ ಮಣ್ಣು ನೀಡ್ತಾ ಇಲ್ಲ, ರೈತರ ಭೂಮಿಗೆ ಬಳಸಲು ಮಣ್ಣು ತೆಗೆಯಲಾಗ್ತಾ ಇದೆ ಎಂಬ ಸಬೂಬು ಹೇಳಲಾಗ್ತಾ ಇದೆ ಎನ್ನಲಾಗಿದೆ. ಆದರೆ ನಿಜವಾಗಿಯೂ ರೈತರ ಭೂಮಿಗೆ ಮಣ್ಣು ಸಾಗಿಸಲಾಗ್ತಾ ಇದೆ ಅಥವಾ ಕೆರೆಯ ಮಣ್ಣಿನ ಹೆಸರಿನಲ್ಲಿ ಅಕ್ರಮ ಲೂಟಿ ನಡೀತಾ ಇದೆ? ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಮಣ್ಣು ತೆಗೆಯಲು ಅನುಮತಿ ಇದೆಯೇ, ಎಷ್ಟು ಪ್ರಮಾಣದಲ್ಲಿ ಮಣ್ಣು ತೆಗೆಯಲು ಅವಕಾಶ ನೀಡಲಾಗಿದೆ ಎಂಬುದನ್ನು ಸ್ಪಷ್ಟಪಡಿಸಬೇಕಿದೆ. ಬೆಟ್ಟಹಳ್ಳಿ ಕೆರೆಯ ಮಣ್ಣು ಲೂಟಿ ಆರೋಪದ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಹಲೋ ಸರ್, ಈಗ ನಾವು ಬೆಟ್ಟಳ್ಳಿ ಹೊಜಗಟ್ಟೆ ಪಳ್ಳ ನಮ್ಮ ಕೆರೆಗೆ ಸೇರಿದಂಥ ಜಮೀನು ಎಲ್ಲ ಹೊಂದ್ಕೊಂಡವ್ರೆ. ಈ ಬೆಟ್ಟಳ್ಳಿ ಪಾಳ್ಯದಾಗ ಅರ್ಜಿ ಕೊಟ್ಟಿರೋದಕ್ಕೂ ಇದಕ್ಕೂ ಸಂಬಂಧ ಏನಿಲ್ಲ. ಏನೋ ಇಲ್ಲಿ ಯಾರು ಅಕ್ರಮವಾಗಿ ಏನೋ ಬಡವಣೆ ನಿರ್ಮಾಣ ಮಾಡಕ್ಕೆ ಅದಕ್ಕೆ ಇದಕ್ಕೇನು ಜಮೀನು ಮಣ್ಣು ಹೊಡ್ಕೊಂತ ಇಲ್ಲ, ರೈತರುಗಳು ಹೊಡ್ಕೊಂತವ್ರೆ. ಅದು ಕಾನೂನು ಮೀರಿ ಏನು ಹೊಡ್ಕೊಂತ ಇಲ್ಲ. 4 ಕಡೆ ಏನೈತೆ ಸರ್ಕಾರಿ ರೂಲ್ಸ್ ಅದ್ರಾಗೆ ಹೊಡ್ಕೊಂತ ಇದೀವಿ. ಪಂಚಾಯತಿಗೆ ಇನ್ಫಾರ್ಮ್ ಮಾಡಿದ್ದೀರಾ? ಪಂಚಾಯತಿಗೂ ಮಾಡಿದೀವಿ, ಇವಾಗೂ ಮಾಡಿದೀವಿ, ತಹಸೀಲ್ದಾರ್ಗೂ ಮಾಡಿದೀವಿ, ಎಲ್ಲರಿಗೂ ಮಾಡಿದೀವಿ. ನಾಳೆ ಪರ್ಮಿಷನ್ ಸಿಗ್ತದೆ, ಹೊಡ್ಕೊಂತೀವಿ. ಎಲ್ಲ ರೈತರು ಹೊಡ್ಕೊಳ್ಳಿ, ಯಾರು ಬೇಕಾದ್ರೂ ಹೊಡ್ಕೊಳ್ಳಿ. ಅದ್ರ ಬಗ್ಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅಕ್ರಮವಾಗಿ ಯಾರು ದುಡ್ಡು ಇಸ್ಕೊಂಡು ಯಾರು ತಗೋ 100 ರೂಪಾಯಿ ದುಡ್ಡು ಇಸ್ಕೊಂಡು ಯಾರು ಮಾಡ್ತಾ ಇಲ್ಲ. ಏನೋ ರೈತರು ಹೊಡ್ಕೊಳ್ಳಿ, ಯಾರೇನು ಬೇಡ ಅಂತ ಹೇಳಿಲ್ಲ, ಅವರು ಹೊಡ್ಕೊಳ್ಳಿ ಬಂದ್ ಬೇಕಾರೆ. ಏನೋ ಅದೇನು ಕಾನೂನು ಮೀರಿ ಏನ್ ಮಾಡ್ತಾ ಇಲ್ಲ ನಾವು. ಓಕೆ ಸರ್, ನಿಮ್ಮ ಹೆಸರು? ಸುರೇಶ್ ಅಂತ. ಓಕೆ, ಏನಾಗಬೇಕು ಸರ್ ನೀವು? ನಾವಿಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ಓಕೆ ಸರ್. ಯಾರನ್ನ ರೂಲ್ಸ್ ಮಾಡಿದ್ದು ನಾವು ನಮ್ಮ ಜಮೀನಿಗೆ ಹೊಡ್ಕೊಂತ ಇದೀವಿ. ನಮ್ಮ ಕೆರೆ ಒತ್ತುವರಿ ಆಗೈತೆ. ಓಕೆ, ಒತ್ತುವರಿ ಆಗಿರೋದಕ್ಕೆ ಇಲ್ಲಿ ರೈತರು ಜಮೀನಿಗೆ ಮಣ್ಣು ಹೊಡ್ಕಂತವ್ರೆ. ಅದಕ್ಕೆ ಏನ್ ಮಾಡ್ತಾವ್ರೆ, ಹೊಟ್ಟೆ ಊರಿಗೆ ಇವಾಗ ಈ ಅಕ್ರಮವಾಗಿ ಏನು ಆಕ್ರಮಿಸ್ಕೊಂಡವ್ರ ಜಮೀನವರು ಕೆರೆನ, ಆ ಕೆರೆಗೆ ಅರ್ಜಿ ಹಾಕಿದೀವಿ. ಅದು ಎಷ್ಟು ಎಕರೆ ಐತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಅದೆಲ್ಲ ಒಂದ್ ಸ್ವಲ್ಪ ಅಕ್ರಮ ಆಗಿರೋದನ್ನ ಒತ್ತುವರಿ ಆಗಿರೋದನ್ನೆಲ್ಲ ತೆರವು ಮಾಡ್ಕೊಡಿ ಅಂತ ಹೇಳಿ. ಓಕೆ, ಯಾಕಂದ್ರೆ ಇದು ಇವಾಗ ಬೋರ್ಗಳು ಅವೆಲ್ಲ ಫೇಲ್ಯೂರ್ ಆಯ್ತವೆ, ಬತ್ತೋಗ್ತವೆ. ನಮ್ ಕೆರೆಗೂ ನೀರು ಜೀವ ಬರ್ತದೆ. ಅದು ಯಾರು ನಿಮ್ಗೆ ಕಂಪ್ಲೇಂಟ್ ಮಾಡೋರು ನಮಗ್ ಗೊತ್ತಿಲ್ಲ. ಅದು ಇದು ಅಕ್ರಮನ ತೆರವುಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಂತೀವಿ. ಸುಮ್ನೆ ಎಷ್ಟು ದಿನ ಸರ್ ಹೊಡ್ಕೊಂತ ಇರೋದು? ಇವತ್ತೇನಾ? ಓಕೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.